ಡಾಕ್ಟರ್, ಈಗ ಯೋಗಾಸನದಿಂದ ಹೃದಯ ಸಂಬಂಧಿ ಕಾಯಿಲೆಗಳಿಂದ ದೂರ ಇರ್ಬೋದಾ ಯೋಗಾಸನಗಳನ್ನು ಮಾಡೋದ್ರಿಂದ ಹೇಗೆ ಅಂತ? ಅದೇ ಆಲ್ರೆಡಿ ನಾನು ಹೇಳಿದ ಹಾಗೆ 100% ನೀವು ಪ್ರಿವೆಂಟ್ ಮಾಡಲಿಕ್ಕಾಗಲ್ಲ. ಯಾವುದೇ ಕಾಯಿಲೆಯನ್ನು ನಾನು ಯೋಗ ಮಾಡ್ತೀನಿ, ಈಗ ನಾನು ಯೋಗ ಗುರುಗಳಿಗೆ 2-3 ಸ್ಟೆಂಟ್ ಹಾಕಿದ್ದೀನಿ. 30 ವರ್ಷದಿಂದ ಯೋಗ ಮಾಡ್ಕೊಂಡು ಬಂದಿದ್ದಾರೆ. ಅವರಿಗೆ ನಾವು ತೊಂದರೆ, ಅವ್ರು ಏಕೆಂದರೆ ನನಗೇನೂ ಆಗೋದಿಲ್ಲ ಅನ್ನೋ ಒಂದು ಓವರ್ ಕಾನ್ಫಿಡೆನ್ಸಿಂದ ಪಾಪ ಅವ್ರಿಗೆ ಬಂದೇ ಇಲ್ಲ. ಸೊ ಆಮೇಲೆ ನೋಡಿದ್ರೆ ಅವರಿಗೆ ಮೇಜರ್ ಹಾರ್ಟ್ ಅಟ್ಯಾಕ್ ಆಗಿದೆ. ಸೊ ಈ ಥರ ಎಲ್ಲ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಬಟ್ ಏನಂದರೆ ಯೋಗ ಸಿದ್ಧೌಷಧಿ, ಯೋಗ ಕರೆಕ್ಟ್ ಮಾಡಿದ್ರೆ ಚಾನ್ಸಸ್ ತುಂಬ ಕಮ್ಮಿ ಆಗ್ಬಿಡುತ್ತೆ. ಅಂದರೆ ಏನರ್ಥ, ಯೋಗ ಮಾಡದಲ್ಲೇ ಇರೋರಿಗೆ 10 ಜನಕ್ಕೆ ಯೋಗ ಮಾಡದಲ್ಲೇ ಇರೋರಿದ್ದರೆ ಅವರಲ್ಲಿ ಒಂದು 5-6 ಜನಕ್ಕೆ ಹಾರ್ಟ್ ಪ್ರಾಬ್ಲಮ್ ಆದರೆ ಯೋಗ ಮಾಡೋರಲ್ಲಿ ಒಬ್ರಿಗಾಗತ್ತೆ ಅನ್ನೋ ಥರ. ಇಟ್ ಈಸ್ ಲೈಕ್ ದಟ್. ರಿಸ್ಕ್ ಈಸ್ ಲೆಸ್, ನಿಯರ್ಲಿ 10 ಟೈಮ್ಸ್ ರಿಸ್ಕ್ ಕಮ್ಮಿ ಆಗ್ಬಿಡುತ್ತೆ. ಓಕೆ ಡಾಕ್ಟರ್, ಈಗ ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಆಚಾರ ಹೇಳೋಕ್ಕೆ ಬದನೆಕಾಯಿ ತಿನ್ನೋಕೆ ಅಂತೇಳಿ. ಅಂದರೆ ನಾವು ಹೇಳ್ತೀವಿ ಅದನ್ನು ಫಾಲೋ ಮಾಡೋದಿಲ್ಲ ಅಂತ. ತಾವು ವೈಯಕ್ತಿಕವಾಗಿ ಹೇಗೆ ಅಂತೇಳಿ, ಈಗ ನೀವು ಇವೆಲ್ಲವನ್ನು ಫಾಲೋ ಮಾಡ್ತೀರಾ ಹೇಗೆ ನಿಮ್ಮ ಜೀವನದಲ್ಲಿ ಹೇಗೆ ಅಂತ? ಇಲ್ಲ, ನಾನು ಮುಂಚೆ ಫುಡಿ ಆಗಿದ್ದೆ. ನಾನು ಹುಟ್ಟಿರೋದೇ ತಿನ್ನೋಕ್ಕೇನೋ ಅನ್ನೋ ಥರ ದಿನಕ್ಕೆ 3-4 ಸಲ ಊಟ ಮಾಡೋದು, ಹೊರಗಡೆ ಊಟ ಮಾಡೋದು, ಈ ಥರದ್ದೆಲ್ಲ ದುರಭ್ಯಾಸಗಳು ನನಗೂ ಇತ್ತು. ಹೊರಗಡೆ ತಿನ್ನೋದೆಲ್ಲ, ಬೇರೆ ಏನೇನು ಚಟಗಳಿರಲಿಲ್ಲ ಬಿಡಿ. ಆಮೇಲೆ ಸ್ವಲ್ಪ ವೆಯ್ಟು ಕೂಡ ತುಂಬ ಹೆಚ್ಚಿಗೆ ಇತ್ತು ಆ ಥರದ್ದು. ಯಾಕೆಂದರೆ ಸಹಜವಾದ ಲೈಫ್ ಸ್ಟೈಲೇ ನಾನು ಬಂದೆ. ವೆನ್ ಐ ರಿಯಲೈಸ್ಡ್, ನನ್ನ ಒಂದು ಪ್ರಾಕ್ಟೀಸ್ಗೆ ಶುರು ಮಾಡಿದ್ಮೇಲೆ, ನಾನು ಪೇಷಂಟ್ಸ್ಗೆ ಹೇಳೋಕ್ಕೆ ಶುರು ಮಾಡಿದ್ಮೇಲೆ, ದೆನ್ ಐ ರಿಯಲೈಸ್ಡ್, ಅರೆ ಬರೀ ಹೇಳೋದಾಗ್ತಾ ಇದೆಯಲ್ಲ, ಮಾಡೋದು ಯಾವಾಗ? ನಾನು ಮಾಡಿದ್ಮೇಲೆ ತಾನೇ ಅವ್ರಿಗೆ ಹೇಳಲಿಕ್ಕಾಗತ್ತೆ. ಈಗ ಅವ್ರಿಗೆ ನೋಡಿ ಇದನ್ನು ತಿನ್ನಬೇಡಿ ಅಂತಂತಂದರೆ ಫಸ್ಟ್ ನಾನು ತಿನ್ನೋದು ಬಿಟ್ಬಿಟ್ಟು ಅವ್ರಿಗೆ ಹೇಳಬೇಕು ಅಲ್ವರಾ? ಸೊ ಈ ಥರ ನನಗೆ ರಿಯಲೈಸೇಷನ್ ಆಯಿತು. ಮತ್ತು ಬಹಳ ಮುಖ್ಯವಾದ ನನಗೆ ಚೇಂಜಸ್ ಆಗಿದ್ದು, ಶಿವಕುಮಾರ್ ಸ್ವಾಮೀಜಿಗಳನ್ನ ಆರೈಕೆ ಮಾಡಬೇಕಾದ್ರೆ ಅವರು ಸ್ವಲ್ಪ ಆರೋಗ್ಯ ತಪ್ಪಿತ್ತು. ಆ ಸಮಯದಲ್ಲಿ ನಮ್ಮ ಮಠದಲ್ಲಿ ಅವರು ಭಾಳ ತಿಂಗಳುಗಳು ಹುಷಾರು ತಪ್ಪಿದ್ದಾಗ ಪರ್ಸ್ನಲ್ ಆಗಿ ನಾವು ಅವ್ರಿಗೆ ನೋಡ್ತಾ ಇದ್ವಿ, ನಾವು ಒಂದು ಟೀಮ್ ಆಫ್ ಡಾಕ್ಟರ್ಸು. ಸೊ ಅದರಲ್ಲಿ ನಾನು ಇದ್ದೆ. ಸೊ ಅವ್ರಿಗೆ ಹಾರ್ಟ್ ಸ್ಕ್ಯಾನ್ ಮಾಡೋದು, ಅವ್ರಿಗೆ ಒಂದು ಚಿಕಿತ್ಸೆ ಕೊಡ್ತಕ್ಕಂಥದ್ದು, ಈ ಥರದನ್ನೆಲ್ಲ ನಾವು ಮಾಡ್ತಾಯಿದ್ವಿ. ಮಾಡಬೇಕಾದ್ರೆ ಅವರ ಒಂದು ಜೀವನ ಶೈಲಿ ನನ್ನ ಮೇಲೆ ಬಹಳ ಪ್ರಭಾವ ಬೀರ್ತು. ಅವರು ಬರೀ ಬೇರೆಯವರಿಗೆ ಆಹಾರ ತಿನ್ನಿಸ್ತಾ ಇದ್ರು, ಅವ್ರು ತಗೋತಾನೆ ಇರಲಿಲ್ಲ. ಬಹಳ ಕಮ್ಮಿ, ಮಿತವಾದ ಆಹಾರ. ಮಿತವಾದ ಅಂದರೆ ಅತಿ ಮಿತವಾದ ಆಹಾರ. ನನಗೆ ಅನಿಸ್ತು, ಇಷ್ಟು ಆಹಾರ ತೊಗೊಂಡು ಒಬ್ಬ ಮನುಷ್ಯ ಜೀವನ ಮಾಡ್ಬೋದಾ? ಅದು 100 ವರ್ಷಕ್ಕಿಂತ ಜಾಸ್ತಿ ರಿಯಲೈಸ್ ಆಯಿತು ನನಗೆ. ದೆನ್ ಅವ್ರ ಬಗ್ಗೆ ಎಲ್ಲ ಮಾಹಿತಿ ತೊಗೊಳ್ತಾ ಹೋದರೆ ಆವಾಗ ಗೊತ್ತಾಯಿತು, ಓಹೋ ಇದು ಈ ರೀತಿ ಇದೆ ಅಂತ. ಸೊ ದೆನ್ ಅದು ನನ್ನ ಮೇಲೆ ಬಹಳ ಪ್ರಭಾವ ಬೀರಿ, ಸೊ ಆಹಾರವನ್ನು ಮಿತವಾಗಿ ತೊಗೊಳ್ಳೋದು ಬಹಳ ಮುಖ್ಯ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ವ್ಯಾಯಾಮ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಮತ್ತು ಒತ್ತಡವನ್ನು ತಗೋಬಾರ್ದು. ಮನಸ್ಸಿನ ಒತ್ತಡಗಳು ಬಹಳ ಡೇಂಜರು. ಸೊ ಹೇಗೆ ಕಮ್ಮಿ ಮಾಡೋದು ಒತ್ತಡಗಳನ್ನ? ಮಾಡೋ ಕೆಲಸವನ್ನು ಇಷ್ಟಪಟ್ಟು ಮಾಡೋದು ಬಹಳ ಮುಖ್ಯ. ಏನೇ ಕೆಲಸ ಮಾಡಿ ಇಷ್ಟಪಟ್ಟು ಮಾಡಿ. ಯಾಕೆಂದರೆ ನದಿಗೆ ವಿರುದ್ಧ ದಿಕ್ಕಿನಲ್ಲಿ ನಾವು ಸ್ವಿಮ್ ಮಾಡಬಾರ್ದು. ಆ ನದಿ ಅನ್ನೋದು ಜೀವನ, ಅದ್ರ ಜೊತೆನೇ ಹೋಗಬೇಕು. ನಾವು ವಿರುದ್ಧ ದಿಕ್ಕಿನಲ್ಲಿ ಯಾವಾಗ ತಿರುಗ್ತೀವಿ, ಒತ್ತಡ ಶುರುವಾಗುತ್ತೆ. ನಾವು ಮಾಡೋ ಕೆಲಸನ ಇಷ್ಟಪಟ್ಟು ಮಾಡಬೇಕು. ಏನೇ ಒಂದು ಮಾಡಲಿ ಅದನ್ನು ಕಷ್ಟಪಟ್ಟು ಮಾಡಬಾರ್ದು. ಅಲ್ಲಿ ನಮಗೆ ಏನಾಗ್ತದೆ, ಒತ್ತಡ ಕಮ್ಮಿ ಆಗ್ತಾ ಹೋಗುತ್ತೆ. ಭಾಳ ಮುಖ್ಯ. ಈಗ ಡಾಕ್ಟ್ರೆ, ಭಾಳ ಚಿಕ್ಕ ವಯಸ್ಸಿನಲ್ಲೇ ಜನರಿಗೆ ಈಗಾಗಲೇ BP ಎಲ್ಲ ಬರ್ತಾ ಇದೆ. ಈ BP-ಯನ್ನು ನಿಯಂತ್ರಣ ಮಾಡುವಂಥದ್ದು ಹೇಗೆ, ಏನು ಅಂತ ತಾವೇನು ಹೇಳ್ತೀರಾ? ಅದೇ ಒಂದು ಲೈಫ್ ಸ್ಟೈಲ್, ನಾನು ಹೇಳಿದ್ನಲ್ಲ, ಇದನ್ನೆಲ್ಲ ಫಾಲೋ ಮಾಡ್ತಾ ಇದ್ದರೆ ಬಹಳ ನಿಧಾನವಾಗಿ BP ಇರ್ಬೋದು, ಸಕ್ಕರೆ ಕಾಯಿಲೆ ಅಥವಾ ಕೊಲೆಸ್ಟ್ರಾಲ್ ಇವೆಲ್ಲ ಭಾಳ ಕಮ್ಮಿ ಆಗ್ತಾ ಹೋಗುತ್ತೆ. ವೆಯ್ಟ್ ಕಂಟ್ರೋಲಲ್ಲಿರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನಿಮಗೆ ಹೇಳ್ತೀನಿ, ಎಲ್ಲರೂ ಅಂದ್ಕೊಂಡಿರೋಂಗೆ BP ಉಪ್ಪಿಂದ ಬರ್ತಾ ಇಲ್ಲ. ಉಪ್ಪಿಂದ ಬರುತ್ತೆ, ಬಟ್ ಚಾನ್ಸಸ್ ಕಮ್ಮಿ. ಎಲ್ಲಿವರೆಗೆ ಕಿಡ್ನಿ ಚೆನ್ನಾಗಿರುತ್ತೋ ಅಲ್ಲಿವರೆಗೂ ಉಪ್ಪು ರುಚಿಗೆ ತಕ್ಕಷ್ಟು ತೊಗೊಂಡ್ರೆ ಏನೂ ತೊಂದರೆ ಇಲ್ಲ. ಸಪ್ಪೆ ತಿನ್ನಬೇಕು ಅಂತ ಏನಿಲ್ಲ, ಇಟ್ ಈಸ್ ಅ ಮಿತ್. ಸೊ ಹಾಗಾಗಿ ಉಪ್ಪು ರುಚಿಗೆ ತಕ್ಕಷ್ಟು ತೊಗೋಬಹುದು. ಆದಷ್ಟು ಪುಡಿ ಉಪ್ಪು ಬಳಸಬೇಡಿ, ಪ್ರೋಸೆಸ್ಡ್ ರಿಫೈನ್ಡ್ ಉಪ್ಪು ಬಳಸಬೇಡಿ. ಹರಳುಪ್ಪು ಯೂಸ್ ಮಾಡಿ ಅಥವಾ ಕಲ್ಲುಪ್ಪು ಯೂಸ್ ಮಾಡಿ. ಕಾಲಕ್ರಮೇಣ ಅದು ಒಳ್ಳೆಯದಿರ್ತದೆ. ಅದರಲ್ಲಿ ಬರೀ ಸೋಡಿಯಂ ಇರೋದಿಲ್ಲ. ರಿಫೈನ್ಡ್ ಸಾಲ್ಟಲ್ಲಿ ಬರೀ ಸೋಡಿಯಂ ಇರುತ್ತೆ. 90% ಇಟ್ ಈಸ್ ಸೋಡಿಯಂ. ಆದರೆ ಪುಡಿ ಉಪ್ಪು, ಹರಳುಪ್ಪು, ಕಲ್ಲುಪ್ಪಲ್ಲಿ ಮೆಗ್ನೀಷಿಯಮ್ಮು, ಪೊಟ್ಯಾಷಿಯಮ್ಮು, ಜಿಂಕ್ ಈ ಥರ ಬೇರೆ ಮಿನರಲ್ಸ್ ಕೂಡ ಸಿಗುತ್ತೆ. ಅದನ್ನು ಬಳಸ್ಕೊಳ್ಳಿ. ಆಮೇಲೆ ಎರಡನೇದು, ಮೇಯ್ನ್ಲಿ BP-ಗೆ ಕಾರಣ ತೂಕ ಹೆಚ್ಚಿಗೆ ಇರೋದೇ ಕಾರಣ. ತೂಕ ನಾನು ಎಷ್ಟಿರಬೇಕು ಅಂತ ನನಗೆ ಹೆಂಗೆ ಗೊತ್ತಾಗುತ್ತೆ? ಭಾಳ ಸಿಂಪಲ್ ಫಾರ್ಮುಲಾ ಇದೆ. ನಮ್ಮ ಹೈಟ್ ಏನಿದೆ ಆ ಹೈಟ್ನ ಸೆಂಟಿಮೀಟರ್ಸಲ್ಲಿ ತೊಗೊಂಡು 100 ಮೈನಸ್ ಮಾಡಬೇಕು. ಹೈಟ್ ಇನ್ ಸೆಂಟಿಮೀಟರ್ಸ್ ಮೈನಸ್ 100. ಸೇ ನಾನು 170 ಸೆಂಟಿಮೀಟರ್ ಹೈಟ್ ಇದ್ದೀನಿ ಅಂದರೆ ಅದರಲ್ಲಿ 100 ಮೈನಸ್ ಮಾಡಿದ್ರೆ ಎಷ್ಟು ಬಂತು? 70. ಸೊ ಯುವರ್ ಟಾರ್ಗೆಟ್ ವೇಟ್ ಈಸ್ 70. ಹೆಣ್ಮಕ್ಳಲ್ಲಿ 105 ಮೈನಸ್ ಮಾಡಬೇಕು. ಹೈಟ್ ಮೈನಸ್ 105. ಈಗ ಒಬ್ಬರು 160 ಸೆಂಟಿಮೀಟರ್ ಇದ್ದರೆ 105 ಮೈನಸ್ ಮಾಡಿದ್ರೆ 55 kgs ಇರಬೇಕು ಅವರು. ಎಲ್ಲಿವರೆಗೂ ಆ ಟಾರ್ಗೆಟ್ ವೆಯ್ಟ್ ರೀಚ್ ಆಗಲ್ವೋ ಅಲ್ಲಿವರೆಗೂ ನೀವೇನು ಉಪ್ಪು ಬಿಟ್ಟರು ಉಪಯೋಗ ಇಲ್ಲ. ಫಸ್ಟ್ ವೆಯ್ಟ್ ಲಾಸ್ ಮಾಡಿ, ಆಹಾರದ ಕಡೆ ಗಮನ ಹರಿಸಿ, ಆಮೇಲೆ ಉಳಿದಿದ್ದು ಮಾಡಿ. ಮೂರನೇದು ಇಂಪಾರ್ಟೆಂಟ್ ಏನಂದರೆ ಮನಸ್ಸಿನ ಒತ್ತಡ. ಸೊ ನಾನು ಆ್ಯಸ್ ಅನ್ ಇಂಟರ್ವೆನ್ಷನ್ ಕಾರ್ಡಿಯಾಲಜಿಸ್ಟ್ ಭಾಳ ಸಲ ನೋಡಿದ್ದೇನೆ,
ನಾನು ಲೈವ್ ಆಗಿ ನೋಡಿರ್ತಕ್ಕಂಥದ್ದು ಏನಂದರೆ, ಈಗ ಆ್ಯಂಜಿಯೋಗ್ರಾಮ್ ಮಾಡ್ತಾ ಇರ್ತೀವಿ ಒಬ್ಬ ಪೇಷಂಟ್ಗೆ, ಸಮಾಧಾನ ಹೇಳಿ ಶುರು ಮಾಡಿರ್ತೀವಿ, ಆಯ್ತಾ. ಸೊ ಆ್ಯಂಜಿಯೋಗ್ರಾಮ್ ಮಾಡಬೇಕಾದ್ರೆ ಬ್ಲಾಕೇಜ್ ಕಾಣ್ತದೆ, ಒಂದು 90% ಬ್ಲಾಕೇಜ್ ಇದೆ. ನಾನು ಆ ಪೇಷಂಟ್ಗೆ ಹೇಳ್ತೀನಿ, ಸೊ ಇಲ್ಲಿವರೆಗೂ ಅವ್ರದ್ದು ಬಿ ಪಿ 120/80 ಇರುತ್ತೆ ಅಂತ ಇಟ್ಕೊಳ್ಳೋಣ. ನಾನು ಅವ್ರಿಗೆ 90% ಬ್ಲಾಕೇಜ್ ಇದೆ ಸರ್, ತಮಗೆ ಒಂದು ಸ್ಟೆಂಟ್ ಹಾಕಬೇಕು ಅಂತ ಏನಾದರೂ ನಂಗೆ ಹೇಳಿದ್ರೆ ವಿತಿನ್ 2 ಮಿನಿಟ್ಸ್ ಬಿ ಪಿ 200 ಆಗೋಗಿರುತ್ತೆ. ಏನಿದ್ರ ಅರ್ಥ? ಅಲ್ಲಿ ಒಂದು ಫಿಯರ್ ರಿಲೇಟೆಡ್ ಹಾರ್ಮೋನ್ ರಿಲೀಸ್ ಆಯಿತು. ಅಡ್ರಿನಲಿನ್ ಅಂತ ಕರಿತೀವಿ, ನಾರ್ ಅಡ್ರಿನಲಿನ್ ಅಂತ ಕರಿತೀವಿ, ಕೆಟಕೊಲಮೈನ್ಸ್ ಅಂತ ಕರಿತೀವಿ. ಆವಾಗ ಬಿ ಪಿ ಸಡನ್ ಶೂಟಪ್ ಆಯಿತು. ಲೈವ್ ಎಕ್ಸಾಂಪಲ್. ನಾವು ಅವ್ರಿಗೆ ಮತ್ತೆ ಸಮಾಧಾನ ಹೇಳಿ ಆಮೇಲೆ ಪ್ರೊಸೀಜರ್ನ ಮುಂದುವರಿಸಿದ್ರೆ ಬಿ ಪಿ ತಾನೇ ಕಮ್ಮಿ ಆಗ್ಬಿಡುತ್ತೆ. ಪ್ರೊಸೀಜರ್ ಆದಮೇಲೆ ಬಿ ಪಿ ಎಲ್ಲ ನಾರ್ಮಲ್ ಆಗ್ಬಿಡುತ್ತೆ. ಸೊ ಯಾಕೆ ಇದಾಗ್ತಾ ಇದೆ? ಯಾಕೆ ಅಂದರೆ ಫಿಯರ್ ಹಾರ್ಮೋನ್ಸ್ ಅಂತ ಇರ್ತದೆ, ಫೈಟ್ ಹಾರ್ಮೋನ್ಸ್ ಅಂತ ಇರ್ತದೆ. ನಾನು ಏನೋ ಒಂದು ಉದ್ವೇಗದಿಂದ ಕೆಲಸ ಮಾಡಬೇಕು, ಏನೋ ಒಂದು ಟಾರ್ಗೆಟ್ ಇಟ್ಕೊಂಡು ಕೆಲಸ ಮಾಡಬೇಕು ಅಂದರೆ ಆವಾಗ ಫೈಟ್ ಹಾರ್ಮೋನ್ ರಿಲೀಸ್ ಆಗುತ್ತೆ, ಕೆಟಕೊಲಮೈನ್ಸ್. ಏನಾದ್ರು ಒತ್ತಡ ಆಯಿತು, ಟೆನ್ಷನಲ್ಲಿದ್ದೀನಿ, ಭಯದಲ್ಲಿದ್ದೀನಿ ಅಂದರೆ ಮತ್ತೆ ಕೆಟಕೊಲಮೈನ್ಸ್ ರಿಲೀಸ್ ಆಗುತ್ತೆ, ಬಿ ಪಿ ರೈಸ್ ಆಗುತ್ತೆ.